ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈಗ ನಮ್ಮ ಪಯಣ ರಾಯಚೂರಿಗೆ ಹೊಂಟೀವಿ. ಇವ್ರು ನಮ್ಮ ದೋಸ್ತರ, ಇವ್ರು ಬರ್ತಿಲ್ಲ. ನಾನು ಕಾರ್ಯಕ್ರಮದ ನಿಮಿತ್ತವಾಗಿ ಹೊಂಟಿದ್ಯಾ ನೋಡ್ರಿ. ನಮ್ಮ ದೋಸ್ತ ಇಸ್ಮಾಯಿಲ್ ಮತ್ತು ಇರಣ್ಣ ನಮ್ಗೆ ಎಲ್ಲಿ ಈಗ ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ಗದಗ ಒಳಗಡೆ ಪುಟ್ಟರಾಜ ಮೂರ್ತಿ ಐತಿ, ಅಲ್ಲೇ ಸ್ಟಾಪ್ ಇರೋದು. ಅಲ್ಲಿಂದ 12 ಗಂಟೆಗೆ ಬಸ್ ಬಿಡ್ತಪ್ಪ ಅಂದ್ರೆ ಡೈರೆಕ್ಟ್ ಬೆಳಿಗ್ಗೆ 5:30ಗೆ ಮಂತ್ರಾಲಯ ರೀಚ್ ಆಗ್ತೀವಿ, ಅಂದ್ರೆ ರಾಯಚೂರು ರೀಚ್ ಆಗ್ತೀವಿ. ಅಲ್ಲಿ ಒಂದು ಕಾರ್ಯಕ್ರಮ ಐತಿ. ಕಾರ್ಯಕ್ರಮ ಮತ್ತು ರಾಯರ ದರ್ಶನ 2 ಆಗುತ್ತೆ ಅಂತೇಳಿ ಹೋಗ್ತೀವಿ. ಫ್ರೆಂಡ್ ಹಿರಣ್ಣ, ಬೈಕ್ ಹೊಡೆಯವರು, ಸವಾರಿಗಾರ ನಮ್ಮ ಇಸ್ಮಾಯಿಲ್. ನೋಡ್ರಿ, ಇದು ನಮ್ಮ ಬೆಟಗೇರಿ ಬಸ್ ಸ್ಟ್ಯಾಂಡು, ಬೆಟಗೇರಿ ಬಸ್ ನಿಲ್ದಾಣ. ಇಲ್ಲಿಂದ ನಮ್ಮ ಪಯಣ ಈಗ ಸ್ಟಾರ್ಟ್ ಆಗೈತಿ. ನಮ್ಮ ಹುಡುಗರು ನಮಗೆ ಅಲ್ಲಿಗೆ ಬಿಡಕ್ಕೆ ಬಂದಾರ. ಎಸ್, ಈಗ ಬಂದಿರೋಂಥದ್ದು ಪ್ಲೇಸು ನಮ್ಮ ಗದಗಿನ ಗಾಂಧಿ ಸರ್ಕಲ್ಗೆ ಬಂದು ನೋಡ್ರಿ. ಇದು ನಮ್ಮ ಗದಗಿನ ಸುವರ್ಣ ಸ್ತಂಭ, ಕರ್ನಾಟಕ ಸುವರ್ಣ ಸ್ತಂಭ ಇದು. ಆಮೇಲೆ ಇಲ್ಲಿ ನೋಡ್ರಿ, ಭಾಳ ವಿಶೇಷವಾಗಿರುವಂತಹ ಒಂದು ಅದ್ಭುತವಾದಂತಹ ಮೂರ್ತಿ ಈಗ ನಿಮ್ಮ ಮುಂದೆ. ಅದುವೇ ಗಾನಯೋಗಿ ಶಿವಯೋಗಿ ತ್ರಿಭಾಷಾ ಕವಿ, ಅಂಧರ ನಂದಾದೀಪ, ಅನಾಥರ ಆಶಾ ಕಿರಣ, ಕಲಾವಿದರ ಆರಾಧ್ಯ ದೈವ, ಧರೆಗೆ ಬಂದ ದೇವರಾಗಿರುವ ಭೂಲೋಕದ ಭಗವಂತ, ಸಂಗೀತ ಸರ್ವಜ್ಞ, ಸಂಗೀತದ ಪಿತಾಮಹರು, ಸಂಗೀತವನ್ನು ಬಹಳಷ್ಟು ಅದ್ಭುತವಾಗಿ ಸಂಗೀತದ ಸಮುದ್ರವನ್ನು ಹರಿಸಿರುವಂತಹ ಮಹಾನ್ ಗಾನಯೋಗಿ ಶಿವಯೋಗಿ ತ್ರಿಭಾಷಾ ಕವಿ, ಅದುವೇ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಮೂರ್ತಿ. ಇಲ್ಲಿಂದ ನಮ್ಮ ಪಯಣ ಬಿಟ್ರಂದ್ರೆ ಡೈರೆಕ್ಟ್ ಮಂತ್ರಾಲಯಕ್ಕೆ, ಅಂದರೆ ರಾಯಚೂರು ಹೋಗಿ ಮಂತ್ರಾಲಯದಿಂದ ನಾವು ರಾಯರ ದರ್ಶನ ಮಾಡ್ಕೋಬೇಕು. ಹುಟ್ಟೂರಿನಲ್ಲಿ ಅಜ್ಜ ಅವರ ದರ್ಶನ ಆಯಿತು. ಈಗ ಮಂತ್ರಾಲಯದಲ್ಲಿ ರಾಯರ ದರ್ಶನ ಆದ್ರೆ ಇಂತಹ ಅದೃಷ್ಟವಂತರು ಯಾರಿರ್ತಾರೆ ಹೇಳ್ರಿ. ರಾತ್ರಿ ಪುಟ್ಟರಾಜ ಅವರ ದರ್ಶನ, ಬೆಳಿಗ್ಗೆ ರಾಘವೇಂದ್ರ ಶ್ರೀಗಳ ದರ್ಶನ ಆಗುತ್ತೆ. ನೋಡ್ರಿ, ಸಣ್ಣದಾಗಿರುವಂತಹ ವ್ಲಾಗನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇದು ಮಿಮಿಕ್ರಿ ರಾಜಕಾರಣ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಮ್ಮ ದೋಸ್ತರು ಇಲ್ಲಿ ಬಿಡಕ್ಕೆ ಬಂದಾರಿ, ಇಸ್ಮಾಯಿಲ್ ಅಂತೇಳಿ, ಹಾಗೆ ಹಿರಣ್ಣ ಅಂತೇಳಿ. ನಾವು ಇರುವಂಥದ್ದು ಈಗ ಭೂಮರೆಡ್ಡಿ ಸರ್ಕಲ್ ಅಂತೀವಿ. ಇದು ಭೂಮರೆಡ್ಡಿ ಸರ್ಕಲ್ ಇಲ್ಲೇ ಇರೋದು. ಇದು ಟ್ರಾವೆಲ್ಸು. ಇಲ್ಲಿಂದ ನಮ್ಮ ಪಯಣ ಆರಂಭ ಆಗುತ್ತೆ. ಇಲ್ಲಿಂದ ಬಿಟ್ಟಪ್ಪ ಅಂತಂದ್ರೆ ಅದೇ ನಾವು ಹೇಳ್ದಂಗೆ ರಾಯಚೂರ ರೀಚ್ ಆಗ್ತೀವಿ. ಇದು ಟ್ರಾವೆಲ್ಸು, ಇಲ್ಲೇ ವೇಟ್ ಮಾಡತ್ತೀವಿ. ಬಸ್ ಬಂದೈತಿ, ಬಸ್ ಹತ್ತಿ ಕುಂತೀನಿ. ಇದೇ ಬಸ್ ಈಗ ಮೂವ್ ಆಗುತ್ತೆ. ಗಣೇಶ ಸಾಯಿಬಾಬಾ ದೇವಿಯ ದರ್ಶನ ಸಿಗ್ತದೆ ರಾತ್ರಿ. ಈಗ ನಮ್ಮದು ಪಯಣ ಆರಂಭ ಆಗೈತೆ ರೀ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಈಗ ನಮಗದು ಬಸ್ ಬಂದುಬಿಟ್ಟು ಹೋಗಿದ್ದ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹತ್ರ. ಅಲ್ಲಿ ಇಳ್ಕೊಂಡಿವಿ. ನಮಗೆ ಕೊಟ್ಟಿರುವಂಥದ್ದು ಲಾಡ್ಜ್, ಅದು ಹೋಗ್ತಾ ಇದ್ದೀನಿ ಆ ರೂಟಿಗೆ. 5:30-6 ಗಂಟೆ ರೀಚ್ ಆಗಿತ್ತು, ಹೆಚ್ಚು ಕಡಿಮೆ ಪ್ಲೇಸ್ ಅದು. 5:30-6 ಗಂಟೆಯಿಂದ ನಾವು ರೀಚ್ ಆದ್ವಿ. ನಮ್ಗೆ ಇನ್ನೊಬ್ಬರು ಆರ್ಟಿಸ್ಟ್ಗಳು ಫೋನ್ ಮಾಡಿದ್ದಾರೆ, ಹಾಗಾಗಿ ನಾನು ಅಲ್ಲಿ ವೇಟ್ ಮಾಡ್ತಾಯಿದ್ದೆ. ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ರವಿಚಂದ್ರನ್ ಸರ್ ಅವರು ಫೋನ್ ಮಾಡಿದ್ದಾರೆ. ಈಗ ಅವ್ರ ಕಡೆ ಹೋಗ್ತಾ ಇದ್ದೀವಿ. ನೋಡಿರಿ, ಈಗ ಇಲ್ಲಿ ರಾಯಚೂರದಾಗ ರೂಮ್ ಮಾಡಿದ್ರ, ನಾವೊಬ್ಬರ ಹೋದ್ರೆ ಸರಿಯಾಗೋದಿಲ್ಲ ತಡೆ ಅಂತೇಳಿ ನಮ್ಮ ಜೂನಿಯರ್ ವಿಷ್ಣುವರ್ಧನ್, ರವಿ ಕೋರೆ ಸರ್ ಅವರು, ಹಾಗೆ ಜೂನಿಯರ್ ರವಿಚಂದ್ರನ್ ಅವರು, ಆನಂದಣ್ಣವರು ಬಂದಿದ್ದಾರೆ. ಹಾಗಾಗಿ 3 ಮಂದಿ ಹೋದ್ರೆ ಆತಂತಂದು ಅವ್ರ ಸಂಬಂಧ ವೇಟ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಈಗ ಬಂದ್ರೆ ನೋಡ್ರಿ, ಅವ್ರು ಕೈ ಮಾಡ್ತಾ ಇದ್ದಾರೆ.
ಹಾಯ್ ನಮಸ್ಕಾರ ರೀ. ನಾ ಹೇಳ್ದಂಗೆ ನೆನ್ನೆ ಏನು ಮಾತಾಡಿದ್ದೆ ಈ ಥರದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ನಾವು ರಾಯಚೂರಿಗೆ ಬಂದಿದ್ದೀವಿ. ಇಲ್ಲಿ ರೂಮ್ ಕೊಟ್ಟಿದ್ದಾರೆ. ನಮ್ಮ ಜೊತೆ ಸ್ಪೆಷಲ್ ಆರ್ಟಿಸ್ಟ್ಗಳದಾರ ರೀ. ತಾವೆಲ್ಲ ನೋಡಿರುವಂತಹ ಅದ್ಭುತವಾದಂತಹ ಕಲಾವಿದರು, ಹಿರಿಯ ಕಲಾವಿದರು, ಜೂನಿಯರ್ ವಿಷ್ಣುವರ್ಧನ್ ಸರ್ ಅವರು, ನಮ್ಮ ರವಿ ಕೋರೆ ಸರ್ ಅವರು, ಹಾಗೆ ಜೂನಿಯರ್ ರವಿಚಂದ್ರನ್ ಅವರು, ನಮ್ಮ ಆನಂದ್ ಮಾಮ ಅವರು ಇದಾರ. ನೋಡ್ರಿ ಇಲ್ಲಿ ಮಾತಾಡ್ರಿ ಸರ್. ಹಾಯ್, ಹಲೋ, ನಮಸ್ತೆ. ನಾವೆಲ್ಲ ರಾಯಚೂರಿಗೆ ಬಂದಿದ್ದೀವಿ, ಮಂತ್ರಾಲಯ ಹೋಗ್ತಾ ಇದ್ವಿ. ಇವತ್ತು ಸಿನಿಮಾ ಆ್ಯಕ್ಟರ್ ಅಭಿಜಿತ್ ಮತ್ತು ಭಾಳಷ್ಟು ಜನ ಕಲಾವಿದರು ಬಂದಿದ್ದಾರೆ. ರಾಯಚೂರಿನಲ್ಲಿ ಸಿದ್ದೇಶ್ ವಿರಕ್ತ ಮಠ್ ಅಂತ ಒಬ್ಬ ದೊಡ್ಡ ಆರ್ಗನೈಸರ್ ಅವರು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಇವತ್ತೊಂದು ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದ್ರ ಜೊತೆಗೆ ನಾನು ಜೂನಿಯರ್ ವಿಷ್ಣು ರವಿ ಕೋರಿ ಮತ್ತು ನಮ್ಮ ಜೂನಿಯರ್ ರವಿಚಂದ್ರನ್, ಆನಂದ್ ಹೋಗಾರ್ ಅವರಿದ್ದಾರೆ. ಓಕೆ, ರಾಜ್ ಕಿರಣ್ ಮಿಮಿಕ್ರಿ ಆರ್ಟಿಸ್ಟು, ಮತ್ತು ಇನ್ನೂ ಭಾಳಷ್ಟು ಕಲಾವಿದರು, ಜೂನಿಯರ್ ಉಪೇಂದ್ರ ಮತ್ತು ಇನ್ನೂ ಹಾಸ್ಯ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ಆ ಜೊತೆಗೆ ಹಾಸ್ಯದೊಂದಿಗೆ ಅನಿಸೋಕ್ಕೆ ನಮ್ಮ ರಾಜ್ ಕಿರಣ್. ಓಕೆ, ಬನ್ನಿ. ಥ್ಯಾಂಕ್ ಯು. ಹೌಡಾ. ಹಾಗೆ ನಮ್ಮ ಚಲನಚಿತ್ರ ನಟರು ಅಭಿಜಿತ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಬನ್ನಿ, ಎಲ್ಲರೂ ಬನ್ನಿ, ಕಾರ್ಯಕ್ರಮ ಎಂಜಾಯ್ ಮಾಡೋಣ. ರೈಟ್ ಸರ್, ಥ್ಯಾಂಕ್ ಯು. ಹಾಗೆ ಒಂದು ಸ್ವಲ್ಪ ನೋಡ್ತಾ ಇರ್ರಿ ಎಲ್ಲೆಲ್ಲಿ ಹೋಗ್ತೀವಿ ಏನಂತೇಳಿ. ಈಗ ರೂಮಿಗೆ ಹೋಗಿ ಕೆಳಗಡೆ ನಾವು ಲಿಫ್ಟ್ ಒಳಗಿದ್ದೀವಿ. ಚಹಾ ಕುಡಿದು ಮತ್ತೆ ಬರ್ತೀವಿ. ನೋಡ್ರಿ ನಮ್ಮ ಕಾರ್ಯಕ್ರಮದ ಬ್ಯಾನರ್ ಇದು. ಅಕ್ಷರಮಾಲೆ ಅಭಿಜಿತ್ ಅವ್ರು ಅದಾರ ರೀ. ಈಗ ನಾವು ಚಹಾ ಕುಡಿಯಾಕ ಹೊಂಟೀವಿ ನೋಡ್ರಿ. ರಾಯಚೂರು ಒಳಗಡೆ ಸಿಟಿ ಪ್ಲೇಸ್ ಸೆಂಟ್ರಲ್ ಜಾಗದಾಗ ಇದು ಅಷ್ಟು ದೊಡ್ಡ ಬ್ಯಾನರ್ ಹಾಕಿದ್ರೆ ಖುಷಿ ಆಯ್ತು. ಅಭಿಜಿತ್ ಸರ್ ಜೊತೆ ಕಾರ್ಯಕ್ರಮ, ಆಮೇಲೆ ಹಿರಿಕರಾದ್ರ ಜೊತೆ ಕಾರ್ಯಕ್ರಮ, ಆಮೇಲೆ ದೊಡ್ಡ ಬ್ಯಾನರ್ದಾಗ ನಮ್ಮ ಫೋಟೋ, ಭಾಳ ಖುಷಿ ಆಯ್ತು ರೀ. ಆ ಕಡೆ ಏನಿದ್ದಾರೆ ನೋಡ್ರಿ, ಸಿದ್ದೇಶ್ ವಿರಕ್ತ ಮಠ ಅಂತೇಳಿ ನಮ್ಮ ಕಾರ್ಯಕ್ರಮದ ಆಯೋಜಕರು. ಇವರು ಸಿನಿಮಾದಾಗ ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಒಳ್ಳೆಯ ಕವಿಗಳು, ಅದ್ಭುತವಾದಂಥ ಸ್ನೇಹಜೀವಿ. ಈಗ ನಾವೆಲ್ಲ ಫ್ರೆಶಪ್ ಆಗಿ ಮಂತ್ರಾಲಯಕ್ಕೆ ಹೋಗ್ತೀವಿ, ರಾಯರ ದರ್ಶನ ಮಾಡ್ತೀವಿ. ಥ್ಯಾಂಕ್ ಯು. ಹಾಯ್ ನಮಸ್ಕಾರ ರೀ. ಈಗ ನಾವು ನಮ್ಮ ಆರೆಂಜ್ ಹೋಟೆಲಿಂದ ಮಂತ್ರಾಲಯಕ್ಕೆ ಈಗ ನಮ್ಮ ಪ್ರಯಾಣ ಆರಂಭ ಮಾಡಿದ್ದೀವಿ. ಹೋಟೆಲಿಂದ ನಮ್ಮ ಜೊತೆ ಜೂನಿಯರ್ ವಿಷ್ಣುವರ್ಧನ್ ರವಿ ಕೋರೆ ಸರ್ ಅವರು, ಹಾಗೆ ಜೂನಿಯರ್ ರವಿ ಮಾಮ ನಮ್ಮ ಆನಂದನವರು ಇದ್ದಾರೆ. ಸರ್, ಇಲ್ಲಿಂದ ಒಂದು ಮಂತ್ರಾಲಯಕ್ಕೆ ಇವತ್ತು ನಾವು ರಾಯರ ಆಶೀರ್ವಾದ ತಮಗೂ ಆಗಲಿ, ರಾಯರ ಕಲ್ಪವೃಕ್ಷ ಕಾಮಂದಿನಂತಾರೆ ಅವ್ರದ್ದು ದರ್ಶನ ತಗೊಳ್ಳೋದು ಪುಣ್ಯ. ಇವತ್ತು ಏಕಾದಶಿ ಇದೆ, ರಾಯರ ದರ್ಶನ ತಗೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದು. ಅಂತೂ ಇಂತೂ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದೇ ಮಂತ್ರಾಲಯ, ಗುರುರಾಯರು ಇರುವಂಥ ಸನ್ನಿಧಿ. ಇಡೀ ಜಗತ್ತಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ಹೇಳುವುದು ಇದೇ ಮಂತ್ರಾಲಯ. ಗುರು ಸಾರ್ವಭೌಮ ಗುರು ರಾಘವೇಂದ್ರ ಸ್ವಾಮಿಗಳು ಇರುವಂಥ ಸನ್ನಿಧಿ. ಭಾಳ ಖುಷಿಯಾಗುತ್ತೆ. ಇವತ್ತು ಸಂಡೇ ಎಷ್ಟು ಜನ ಇದ್ದಾರೆ ಅಂದರೆ, ಇವತ್ತು ಏಕಾದಶಿ, ಎಷ್ಟು ಜನ ನೋಡೋಕ್ಕೆ ರಾಯರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಭಾಳ ಸಂತೋಷ. ತಾವು ಕೂಡ ನಂಬಿ ನಡೆದರೆ ರಾಯರಿಗೆ ಇಲ್ಲ ಅನ್ನೋ ಮಾತೇ ಇಲ್ಲ. ನಂಬಿ ಕೆಟ್ಟವರಿಲ್ಲ ಗುರುಗಳನ್ನು. ಅಂತಹ ಗುರುಗಳು ಮಂತ್ರಾಲಯ ರಾಯರು. ಜಗದಲ್ಲಿ ಎಲ್ಲ ಗುರುಗಳ ಜೊತೆಗೆ ರಾಯರು. ಆದರೆ ಸಾಕ್ಷಾತ್ ಅವರು ಇಲ್ಲಿದ್ದಾರೆ, ಅವ್ರು ಕರದಲ್ಲಿ ಬರ್ತಾರೆ ಅನ್ನೋಕ್ಕೆ ಸಾಕ್ಷಿನೇ ಈ ಜನರ ಭಕ್ತಿ, ಪ್ರೀತಿ, ವಿಶ್ವಾಸ, ಜನಸಮೂಹ. ಓಂ ಶ್ರೀ ಎಲ್ಲರಿಗೂ ಒಳ್ಳೆಯದು. ಇನ್ನೂ ಎಲ್ಲರಿಗೂ ದರ್ಶನ ಮಾಡಿ, ರಾಯರ ದರ್ಶನವಾದರೆ ಓಕೆ, ಕಳಸ ದರ್ಶನ ಆದರೆ ರಾಯರ
ರಾಯರ ದರ್ಶನ ಆದಂಗೆ. ಓಕೆ, ಎಲ್ಲರಿಗೂ ಒಳ್ಳೆ. ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾಷ್ಟ ಇಲ್ಲೇ ಮಾಡಿದ್ದೀವಿ. ನಾಷ್ಟ ಮಾಡಿಕೊಂಡು ಮತ್ತೆ ನಮ್ಮ ರಾಯಚೂರಿಗೆ. पूज्याय राघवेन्द्राय सत्यधर्मरताय च. ಭಾಳ ಚೆನ್ನಾಗಿತ್ತು ದರ್ಶನ. ಇಷ್ಟದ ಗರ್ದಿಯಲ್ಲಿ ಅಂದರೆ ಹೌಸ್ಫುಲ್ಲಲ್ಲಿ ಕೂಡ ರಾಯರ ದರ್ಶನ ಚೆನ್ನಾಗಿತ್ತು. ಅಂದರೆ ನೆನೆದೋರ ಮಲ್ಯವನ ಅನ್ನೋ ಹಾಗೆ ರಾಯರು ಒಬ್ಬರ ಮುಖಾಂತರ ದರ್ಶನ ಕೊಡಿಸಿದ್ರು. 2 ಕಡೆ ದರ್ಶನ ಆಯಿತು. ಭಾಳ ಚೆಂದಿತ್ತು. ನಮ್ಮ ಅಣ್ಣಂದವ್ರಿಗೆ, ರಾಜಕಿರಣ್ ಅವರಿಗೆ ಖುಷಿ ಆಯಿತು. ಓಕೆ, ಒಮ್ಮೆ ಬನ್ನಿ ಮಂತ್ರಾಲಯಕ್ಕೆ. ಭಾಳ ಚೆನ್ನಾಗಿದೆ. ಈಗಂತರೂ ಭಾಳ ಶಿಸ್ತು ಒಂದೆಲ್ಲ ಅಲಂಕಾರ ಇದೆ ಮತ್ತು ವ್ಯವಸ್ಥೆ ನೀಟಾಗಿದೆ. ಸ್ವಲ್ಪ ಸಂಡೇ ಹೌಸ್ಫುಲ್ ಇರುತ್ತೆ, ತಿಳ್ಕೊಳ್ಳಿ. ಸಂಡೇ ಮತ್ತು ಗುರುವಾರ, ಶನಿವಾರ ಅದ್ರ ಮಧ್ಯೆ ನೀವು ಬಂದರೆ ಎಲ್ಲ ಇದಿರುತ್ತೆ. ಬಂದರೂ ಕೂಡ ಸಂಡೇ ಗುರುವಾರ ನಿಮ್ಮ ದರ್ಶನ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಆದರೆ ಸ್ವಲ್ಪ ಸಂಡೇ ಇದು ಭಾಳ ಹೌಸ್ಫುಲ್ ಇರುತ್ತೆ ಅಂತ ಹೇಳುತ್ತಾ ಇವತ್ತು ಏಕಾದಶಿ ಬೇರೆ. ಓಕೆ, ಎಲ್ಲರೂ ಒಳ್ಳೆಯದಾಗಲಿ. ಬರ್ರಿ, ರಾಯರ ದರ್ಶನ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀರಾಮ್. ಧನ್ಯವಾದಗಳು ಸರ್. ನಿಮ್ಮ ಜೊತೆ ನಾವು ಮಂತ್ರಾಲಯಕ್ಕೆ ಬಂದ ರಾಯರ ದರ್ಶನ ಮಾಡಿದ್ವಲ್ಲ, ಭಾಳ ನಮಗೆ ನಿಜವಾಗ್ಲೂ ಅದೃಷ್ಟ ಸರ್. ನಮ್ಮ ವಾದ್ಯಗೋಷ್ಠಿ ರಂಗದ ರಾಯರಂದರೆ ನೀವು. ಇವತ್ತು ನೀವು ಪೂಜಿಸುವ ಆರಾಧಕರು, ಅದು ರಾಯರ ಜೊತೆ ನಾವು ಬಂದಿದ್ದೀವಿ. ಅವರ ಆಶೀರ್ವಾದ ಪಡ್ಕೊಂಡಿದ್ವಿ. ಅನುಗ್ರಹ ಸಿಗ್ತಾ. ಧನ್ಯವಾದಗಳು ಸರ್. ಭಾಳಷ್ಟು ವಿಶೇಷವಾಗಿರುವಂಥ ಅನುಗ್ರಹ ಸಿಗ್ತಾ. ಧನ್ಯವಾದಗಳು ಸರ್ ನಿಮಗೆ, ಹಾಗೆ ನಮ್ಮ ಜೂನಿಯರ್ ರವಿಮ್ಮ. ಥ್ಯಾಂಕ್ ಯು. ಇವತ್ತು ತುಂಬ ಆರಾಮವಾಗಿ ನಮ್ಮದು ರಾಯರ ದರ್ಶನ ಆಯಿತು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ರಾಯರ ದರ್ಶನ ಭಾಳ ಸಂತೋಷ. ತಾವು ಕೂಡ ಬನ್ನಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಬನ್ನಿ, ರಾಯರ ದರ್ಶನ ಪಡೆದು ಪುನೀತರಾಗಿ. ನಂಬಿಕೆಟ್ಟವರಿಲ್ಲ, ನಂಬಿಕೆಟ್ಟವರಿಲ್ಲ ಗುರುಗಳ, ನಂಬಿಕೆಟ್ಟವರಿಲ್ಲ. ಎಂಥ ಗುರುಗಳು ಅಂದರೆ ಅಂಥ ಕರುಣಾಸಾಗರ್ ಅವರು. ರಾಯರನ್ನ ನಂಬಿ ನೀವು ಒಂದು ಸಲ ದರ್ಶನ ತೆಗೆದು ನಿಮ್ಮೆಲ್ಲ ಪಕ್ಕರ ಮಕ್ಕಳದು ಹೋಗುತ್ತೆ. ಅಂಥ ಶಕ್ತಿ ರಾಯರಿಗೆ. ಓಕೆ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದಾಗಲಿ. ಬಂದು ಒಂದು ಸಲ. ಓಕೆ, ಥ್ಯಾಂಕ್ ಯು. ಹಾಯ್, ನಮಸ್ಕಾರ ರೀ. ಮಂತ್ರಾಲಯದ ದರ್ಶನಕ್ಕೆ ಹೋಗಿ ರಾಯರ ಅನುಗ್ರಹ ಪಡ್ಕೊಂಡು ಮತ್ತು ಈಗ ಬಂದಿದ್ದೀವಿ ರಾಯಚೂರಿಗೆ. ಈಗ ನಮ್ಮ ಜೂನಿಯರ್ ರವಿ ಮಾಮ, ಆನಂದ್ ಮಾಮ ನಮಗೆ ಕೂಲ್ ಡ್ರಿಂಕ್ಸ್ ಕೂಡ ಸೋತಾರ. ಇಡೀ ನಮ್ಮ ಲೈಫ್ ಒಳಗಡೆ ಫಸ್ಟ್ ಟೈಮು ಆನಂದ್ ಮಾಮ ಜೀರಾ ಸೋಡಾ ಕುಡಿಸ್ತಾ ಇದ್ದೀನಿ ಎಲ್ರಿಗೂ. ಎಲ್ಲರಿಗೆ ನಮಗೆ ಇದಾದ್ಮೇಲೆ ಊಟನೂ ಕುಡಿಸ್ತೀರ ಅಂತ ನೋಡಬೇಕು. ದಯವಿಚ್ಚೆ. ಮತ್ತು ನಾವು ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ರಾಯಚೂರಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಬಂದು ಕೊಂಚ ಸಿಮ್ ಸಿಮ್. ನಮ್ಮ ಜೂನಿಯರ್ ವಿಷ್ಣುದಾದ ಸರ್ ಅವರು ಅವ್ರ ಹೆಸರು ರವಿ ಅಂತೇಳಿ, ನಮ್ಮ ಹೆಸರು ರಾಜು ಅಂತೇಳಿ. ಈ ರವಿ ರಾಜ ಅವ್ರ ಲೈಫ್ ಒಳಗೇನ ಫಾರ್ ದ ಫಸ್ಟ್ ಟೈಮ್ ನಮ್ಮ ಆನಂದ್ ಮಾಮ, ರವಿ ಮಾಮ ನಮ್ಗೆ ಸರ್ ನ್ಯೂಸ್ ಕೊಡಿಸಿದ್ದು ದೊಡ್ಡ ಚಮತ್ಕಾರ ಸರ್. ದೊಡ್ಡ ಚಮತ್ಕಾರ. ಇನ್ನು ದೋಸೆ ಕೊಡ್ತಾರೆ, ಊಟ ಕೊಡ್ತಾರೆ, ನೋಡ್ಬೇಕು ದಯವಿಟ್ಟು. ಹೌದ್ರಿ, ನಾಷ್ಟಾನೂ ಇಲ್ಲ, ಅಷ್ಟೆಲ್ಲ ಊಟ ಮಾಡ್ಸಕ್ಕೆ ರೆಡಿ ಅದ ರೀ. ಅಷ್ಟು ಹೃದಯವಂತ ಅದನ್ರಿ ನಮ್ಮ ಆನಂದನ. ಯಾಕೆ ಸರ್ ಈ ವಿಡಿಯೋಗೋಸ್ಕರ ಕೊಡ್ತಾನೆ. ನಾವಿರುವಂಥದ್ದು ಲಾಡ್ಜಿಂದ ರೂಮಿನ ಬಾಜುಕ್ಕೆ ಇನ್ನೊಂದು ರೂಮ್ದಾಗನ ನಮ್ಮ ಶ್ರೀ ಅಭಿಜಿತ್ ಸರ್ ಅವರಿದ್ದರು, ಸಿನಿಮಾ ಚಲನಚಿತ್ರ ನಟರು. ನಮ್ಮ ಅಭಿಜಿತ್ ಸರ್ ಅವರು ಕೂಡ ಇದ್ರಲ್ಲ, ಅವರೆಲ್ಲ ಕಾರ್ಯಕ್ರಮದ ಆಯೋಜಕರು, ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಅವರು ಕೂಡ ಬಂದಿದ್ರು ನಮ್ಮ ಜೊತೆ. ಹಲೋ, ಮತ್ತೆ ನಾವು ಈಗ ನಮ್ಮ ರೂಮಿಂದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಕಾರ್ಯಕ್ರಮ ಅಲ್ಲಿ ಹೋದ ತಕ್ಷಣ ಆಕ್ಚುಲಿ ಆವಾಗ ತಾನೇ ನಮ್ಮ ಅಭಿಜಿತ್ ಸರ್ ಅವ್ರು ಮೀಟ್ ಮಾಡಿದೀವಿ. ಈಗ ನಾನಂತರೂ ರೆಡಿ ಆಗೀನಿ. ನಮ್ಮ ಜೂನಿಯರ್ ಸ್ಟಾರ್ಗಳು ರೆಡಿ ಆಗ್ಬೇಕು. ಇನ್ನ ಅಲ್ಲಿ ಹೋಗಿ ಹಿಂದ್ಗಡೆ ನಮ್ಮ ಕೋರಿ ಸರ್ ಅವರು ಜೂನಿಯರ್ ವಿಷ್ಣುದಾದ, ಮುಂದ್ಗಡೆ ನಮ್ಮ ಜೂನಿಯರ್ ರವಿಮ್ಮ. ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಇದು ವೇದಿಕೆ ಕಾರ್ಯಕ್ರಮ. ಎಲ್ಲ ಪೂಜ್ಯರು, ಗಣ್ಯಾತಿ ಗಣ್ಯರು, ಅಭಿಜಿತ್ ಸರ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅಲ್ಲಿ ಒಂದು ಬಾಲಿಕೆ ಪ್ರಾರ್ಥನಾ ಗೀತೆ ಹಾಡ್ತಾ ಇದ್ದಾಳೆ. ಶ್ರೀಗಳಿಂದ, ಮುಖ್ಯ ಅತಿಥಿಗಳಿಂದ, ಕಾರ್ಯಕ್ರಮದ ಆಯೋಜಕರಿಂದ, ವಿಶೇಷವಾಗಿ ನಮ್ಮ ಅಭಿಜಿತ್ ಸರ್ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇರುವಂತಹ ಸುಸಂದರ್ಭ ಇದು. गुरु साक्षात् परब्रह्म
ತುಂಬಿಕೊಂಡೆ ಈಗ ಹವಾಯಿತೆ ಪ್ರೀತಿಯಿಂದ. ಇವರು ನಮ್ಮ ಜೂನಿಯರ್ ರವಿಚಂದ್ರನ್ ಅವರು, ಇವರು ನಮ್ಮ ಜೂನಿಯರ್ ಉಪೇಂದ್ರ ಅವರು. ಈಗ ನಮ್ಮ ಜೂನಿಯರ್ ರವಿಚಂದ್ರನ್ ಅವರು ಹಾಗೆ ಜೂನಿಯರ್ ಉಪೇಂದ್ರ ಅವರು ಇಲ್ಲೇ ಫೈಟಿಂಗ್ ಆಡ್ತಾ ಇದ್ದಾರೆ. ಇವರು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ರವಿ ಕೋರೆ ಸರ್ ಅವರು. ಅಭಿಜಿತ್ ಸರ್ ಅವರು ಕೂಡ ಒಳ್ಳೆ ಗಾಯಕರು. ಹಾಗಾಗಿ ಅಕ್ಷರಮಾಲೆ ಅಂತೇಳಿ ಒಂದು ಕಾರ್ಯಕ್ರಮ ಉದಯ ಚಾನಲ್ದಾಗ ಇಟ್ಟಿದ್ದರು. ಈಗ ಅವರ ಒಂದು ಹಾಡಿನ ಝಲಕ್ ಕೆಲವು ಕ್ಷಣ ನಿಮಗಾಗಿ. ಈಗ ಜೂನಿಯರ್ ವಿಷ್ಣುವರ್ಧನ್ ಅವರ ಝಲಕ್ ನೋಡಿ. ಈಗ ಜೂನಿಯರ್ ರವಿಚಂದ್ರನ್ ಅವರ ಚಿಕ್ಕ ಝಲಕ್ ಸೆಕೆಂಡ್ಗಳಲ್ಲಿ. ಈಗ ಜೂನಿಯರ್ ಉಪೇಂದ್ರ ಅವರ ಚಿಕ್ಕದಾದ ಸೆಕೆಂಡ್ಗಳಲ್ಲಿ ಝಲಕ್. ಈಗ ಒಬ್ಬ ಹಾಸ್ಯ ಕಲಾವಿದನ ಹಾಸ್ಯದ ಝಲಕ್.
ಹಿಂದೆ ಹೊಡೆಯಲ್ಲ